ಚಿಕ್ಕೆ ಇತ್ತು ನಿಮ್ಮಲ್ಲಿ ನಿಮ್ಮನ್ನ ಡಿಸಿ ಹತ್ರ ಕಳಿಸಿದ್ದೆ ಹೌದಾ? ಹುಟ್ಟು ಅಂದರು ಯಾರೋ 2,000 ರೂಪಾಯಿನಲ್ಲಿ 500 ರೂಪಾಯಿ ಕೊಡ್ತೀವಿ ದಿನಸಿ ಕೊಟ್ಟು ಬರ್ರಿ ಅಂತಂದ್ರು. ನೋಡಿ ಈ ಮೇಡಮ್ ಅವರಿಗೆ ಗೃಹಲಕ್ಷ್ಮಿ ದುಡ್ಡೇ ಬಂದಿರಂತೆ. ನಮ್ಮ ಪದ್ಮಲಕ್ಷ್ಮಿ ಅವ್ರಿಗಂತೂ ಗೃಹಲಕ್ಷ್ಮಿ ದುಡ್ಡು ಬಂದಿರಲಿಲ್ಲ. ರೇಷನ್ ಕಾರ್ಡ್ ಸರಿ ಮಾಡಿಸ್ಮೇಲೆ ಗೃಹಲಕ್ಷ್ಮಿ ದುಡ್ಡು ರೇಷನ್ ದುಡ್ಡು ಎಲ್ಲ ಬಂತು ನೋಡಿ. ಅದಾಲತ್ನ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಈ ಅದಾಲತ್ನಲ್ಲಿ ಬಹಳ ಜನ ಬಂದು ನಮ್ಮ ಶಿವಮೊಗ್ಗದ KSRTC ಬಸ್ ಸ್ಟ್ಯಾಂಡ್ ಪಕ್ಕ ಇರ್ತಕ್ಕಂಥ SDP ಸರ್ವಿಸ್ ಸೆಂಟರ್ KYC ಅನ್ನ ಮಾಡಿಸ್ಕೊಂಡು ಹೋಗಿದ್ದೀರಾ. KYC ಮಾತನಾಡ್ತಾ ಇದ್ದೀನಿ. ಇವಾಗ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಅರ್ಜಿ ಹಾಕಿದ್ದು ಸಹಿತ ಇದು ಅವರ ಖಾತೆಗೆ ಜಮಾ ಆಗಿರೋದಿಲ್ಲ. ಶುರು ಮಾಡಿದ್ದು ಹಾಕಿದ್ರ ಬಂದಿಲ್ಲ 2,000 ಇದು ಬ್ಯಾಂಕಿಂದ ಜನ ನಮ್ಮ ಸೆಂಟ್ರಿಗೆ ಬಂದು ಸರಿ ಮಾಡಿಸ್ಕೊಂಡಿದ್ದಾರೆ. ಅವರಿಗೆಲ್ಲ ಮೊನ್ನೆ ಗೃಹಲಕ್ಷ್ಮಿಯ ಹಣ ಸಂದಾಯ ಆಗಿದೆ. ಹಲೋ ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ. ಈ ವಿಡಿಯೋಗಳನ್ನೆಲ್ಲ ಯಾಕೆ ಹಾಕಿದ್ದೀನಿ ಅಂತಂದರೆ ಗ್ಯಾರಂಟಿ ಸ್ಕೀಮ್ ಬಂದಾಗ ಭಾಳಷ್ಟು ಜನಕ್ಕೆ ದುಡ್ಡು ಬಂದಿರಲಿಲ್ಲ. ಮಹಿಳೆಯರಿಗೆ ಡಾಕ್ಯುಮೆಂಟ್ ಸರಿ ಇಲ್ಲ, ಬ್ಯಾಂಕ್ ಅಕೌಂಟ್ ಸರಿ ಇಲ್ಲ, ಆಧಾರ್ ಕಾರ್ಡ್ ಸರಿ ಇಲ್ಲ, ರೇಷನ್ ಕಾರ್ಡ್ ಸರಿ ಇಲ್ಲ, ಎಲ್ಲರಿಗೂ ಸರಿ ಮಾಡಿಕೊಟ್ಟಿದ್ದೀನಿ. ಜಿಲ್ಲಾ ಮಂತ್ರಿಗಳು ಪ್ರಾಧಿಕಾರದ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರೆಲ್ಲ ಶಿವಮೊಗ್ಗ ವಿರೂಪಾಕ್ಷ ಅವ್ರನ್ನ ಕರೆದು ಗೌರವವನ್ನು ಕೊಡಬೇಕು ಅಂತ ಕೇಳ್ಕೊಂತ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.